ನಮಸ್ತೆ ಸ್ನೇಹಿತರೆ, ಮನೆಯಲ್ಲಿ ಪಿಜ್ಜಾ ಸಾಸನ್ನು ಮಾಡಿಕೊಂಡು ಪಿಜ್ಜಾ ಮಾಡ್ಕೊಳ್ಳೋ ವಿಧಾನನ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಒಂದು ಪಾನಿಗೆ ಎಣ್ಣೆ ಹಾಕ್ಕೊಂಡೆ, ಎಣ್ಣೆ ಕಾಯ್ದಿತ್ತು. ಹಾಗೆ ಶುಂಠಿ ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ 4-5. ಹಾಗೆ ಸಣ್ಣ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡೆ, 2 ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈ ಹಂತದಲ್ಲಿ ನಾನು ಬ್ಯಾಡಗಿ ಮೆಣಸಿನಕಾಯಿನ ಬಿಸಿನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿ ರುಬ್ಬಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ. ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಈ ಕಾರಣಕ್ಕೆ. ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಣಪುಡಿಗಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಾಳು ಮೆಣಸು ಪುಡಿ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್. ಹಾಗೆ ಒಂದು 1/4 ಸ್ಪೂನ್ ಗರಂ ಮಸಾಲ ಪೌಡ್ರು, ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ ಪೌಡ್ರು, ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಸೋಯಾ ಸಾಸನ್ನು ಸೇರಿಸ್ಕೊಂಡು ಈ ರೀತಿ ಮನೆಯಲ್ಲೇ ಪಿಜ್ಜಾ ಸಾಸನ್ನು ರೆಡಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ 1 ಸ್ಪೂನ್ ರೆಡಿ ಬೇಸನ್ನು ತಂದಿದೆ. ಬೇಸನ್ನು ಹರಡ್ಕೊಂಡು ಪಿಜ್ಜಾನ ಮಾಡಿ ತೋರಿಸ್ತೀನಿ. ಮುಂದಿನ ದಿನಗಳಲ್ಲಿ ಪಿಜ್ಜಾ ಬೇಸನ್ ಕೂಡ ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಹೀಗಾಗಿ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಪಿಜ್ಜಾ ಸಾಸನ್ನು ಹರಡ್ತಾ ಇದ್ದೀನಿ. ಅದ್ರ ಮೇಲೆ ನೀಟಾಗಿ ಚೀಸನ್ನು ತುರಿಬೇಕು. ಈಗ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಈರುಳ್ಳಿನೂ ಕೂಡ ಸ್ಲೈಸ್ ಆಗಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಜೋಡಿಸ್ಕೊಳ್ತೀನಿ. ಇದ್ರ ಮೇಲೆ ಇನ್ನೊಂದು ಲೇಯರ್ ಚೀಸನ್ನು ತುರಿದಿದ್ದೀನಿ. ಈಗ ನೆಕ್ಸ್ಟು ಪಾನ್ಗೆ ಎಣ್ಣೆ ಹಚ್ಬಿಟ್ಟು ಇಟ್ಟಿದ್ದೆ. ಈಗ ಅದಕ್ಕೆ 1-2 ಡ್ರಾಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ರೆಡಿ ಮಾಡ್ಕೊಂಡಿರೋಂಥ ಪಿಜ್ಜಾನ ಅದರ ಮೇಲೆ ಶಿಫ್ಟ್ ಮಾಡ್ತಿದ್ದೀನಿ ನೋಡಿ. ಸುತ್ತ 1-2 ಸ್ಪೂನಷ್ಟು ನೀರನ್ನು ಹಾಕಬೇಕು. ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು. ಎಲ್ಲಿವರೆಗೆ ಅಂದರೆ ಮೇಲ್ಗಡೆ ಹಾಕಿರೋ ಅಂಥ ಚೀಸು ಮೆಲ್ಟ್ ಆಗೋವರೆಗೂ. ಅರ್ಧ ಮೆಲ್ಟ್ ಆಗಿದೆ. ಈಗ ಚಿಲ್ಲಿ ಫ್ಲೇಕ್ಸ್ನ ಹರಡ್ಕೊಳ್ತೀನಿ. ನೀಟಾಗಿ ಮೆಲ್ಟ್ ಆಗೋವರೆಗೂ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ. ಚೆನ್ನಾಗಿ ಪಿಜ್ಜಾ ರೆಡಿ ಆಯಿತು. ಈಗ ಸ್ಲೈಸನ್ನು ಕಟ್ ಮಾಡ್ಕೊಂಡು ಬಿಡೋಣ. ಈವ್ನಿಂಗು ತುಂಬಾ ಚಳಿ ಇರುತ್ತೆ. ಈ ರೀತಿ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಸ್ಪೈಸಿಯಾಗಿರುತ್ತೆ. ಟೀ ಜೊತೆಗೆ ಒಳ್ಳೆ ಕಾಂಬಿನೇಷನ್. ನೋಡಿದ್ರಲ್ಲ ಫ್ರೆಂಡ್ಸ್, ಪಿಜ್ಜಾ ರೆಡಿ ಟು ಈಟ್. ಥ್ಯಾಂಕ್ ಯು.